ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಕೃಷ್ಣಂ ಪ್ರಣಯ ಸಖಿ ಒಂದು ಬ್ಯೂಟಿಫುಲ್ ಟೈಟಲ್ನ ಸಿನಿಮಾ ತೆರೆಗೆ ಬರ್ತಾ ಇದೆ. ಕೃಷ್ಣನಾಗಿ ಸಖಿಯರ ಜೊತೆಗೆ ಪ್ರಣಯದಲ್ಲಿ ತೊಡಗಿರೋರು ನನ್ ಅದರ್ ದ್ಯಾನ್ ನಮ್ಮ ಸ್ಯಾಂಡಲ್ವುಡ್ನ ಚಿನ್ನದ ಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್. ಈ ಚಿತ್ರದ ಸೂತ್ರಧಾರರು ಪಾತ್ರಧಾರರು ಇಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಗಣೇಶ್ ಮತ್ತು ಶ್ರೀನಿವಾಸ್ ರಾಜು. ಹಲೋ ಸರ್, ನಮಸ್ತೆ. ನಮಸ್ತೆ. ಹಾಯ್ ಗಣಿ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಬಾನದಾರಿಯಲ್ಲಿ ಎಲ್ಲ ದಾಟ್ಕೊಂಡು ಈಗ ಸಖಿಯರ ಜೊತೆಗೆ ಪಯಣವನ್ನು ಸ್ಟಾರ್ಟ್ ಮಾಡಿ. ಬಾನದಾರಿಗೆ ಹೋದ್ಮೇಲೆ ಕೃಷ್ಣನೇ ಎಲ್ಲ ಸಿಗೋದು ಅಲ್ವಾ? ಈಗ ಕೃಷ್ಣನಾಗಿ ಪ್ರಣಯದಲ್ಲಿ ತೊಡಗಿದ್ದೀರಿ ಸಖಿಯರ ಜೊತೆಗೆ. ಏನು ಮಾಡ್ತಾ ಇದ್ದೀರಿ ಪ್ರಣಯ ಸಖಿಯಲ್ಲಿ? ಕೃಷ್ಣಂ ಪ್ರಣಯ ಸಖಿ, ಪ್ರಣಯ ಸಖಿಯರ ಜೊತೆ ನಾನು ಒಂದು ಜನಗಳನ್ನ ಮನೋರಂಜಿಸೋಕ್ಕೋಸ್ಕರ ಬರ್ತಾ ಇದ್ದೀನಿ. ಓಕೆ, ಬಟ್ ಇದ್ರ ಜೊತೆಗೆ ಒಂದು ಬೇಸರದ ವಿಚಾರ ನಮ್ಗೆ ಇವತ್ತು ಅಂದರೆ, ಗಣಿ ಫಸ್ಟ್ ಪೋಸ್ಟರಲ್ಲೇ 8 ಜನರ ಜೊತೆ ಕಾಣಿಸ್ಕೊಂಡ್ರು, 8 ಹೀರೋಯಿನ್ಸ್ ಜೊತೆ, ಅಷ್ಟ ಸಖಿಯರ ಜೊತೆಗೆ ಇದ್ದಾರೆ ಅಂತೇಳಿ. ಇಲ್ಲಿ ನೋಡಿದ್ರೆ ನಮಗೆ ಬಿಸ್ಕೆಟ್ ಹಾಕಿದ್ರು ಒಬ್ರು ಇಲ್ಲ, ಗಣೇಶ್ ಜೊತೆಗೆ ಒಬ್ರು ಹೀರೋ ಅಲ್ವಾ? ಆ ಫೀಲಿಂಗ್ ನನಗೂ ಇದೆ ರೇಮಾನ್ ಅವರೇ. ನಾನು ನಿಮ್ಮ ಕಡೆಯಿಂದಾನೆ ಮಾತಾಡ್ತಿರೋದು. ನನಗೆ ಗಣಿ ಇದ್ರೆ ಓಕೆ, ಗಣಿ ಸಾಕು, ನನ್ ಗಣಿಗೆ ಜೊತೆ ಸಾಕು. ಬಟ್ ಗಣಿಗೆ ಇನ್ ಪ್ಲೇಸ್ ಆಫ್ ಕೋರ್ಸ್ ಡೈರೆಕ್ಟರ್ ಸರ್ ಜೊತೆಗೆ ನಾವು ಮಾತಾಡಲೇಬೇಕು. ಈ ಕಡೆ ಆ ಕಡೆ ಒಂದಿಬ್ರು ಹೀರೋಯಿನ್ ಇದ್ದಿದ್ರೆ ಅಲ್ವಾ, 8 ಜನರಲ್ಲಿ ಪಾಪ ಅವ್ರಿಗೂ ಅದೇ ಚಿಂತೆ ಅನ್ಸುತ್ತೆ. ಅವ್ರಿಗೂ ಅಲ್ಲ, ನಿಮಗೆ ಅವ್ರಿಗೂ ಅದೇ ಚಿಂತೆ ಇರುತ್ತೆ. ಇಲ್ಲ ಹೀರೋಯಿನ್ಸ್ಗೆ ಯಾವ್ದೋ ಒಂದು ಈವೆಂಟ್ ಮಾಡ್ಲೇಬೇಕು ಅಲ್ವಾ? ಈಗೇನು ಅಷ್ಟ ಸಖಿಯರ ಇದಾರಾ? ಇದಾರೆ. ಓ ಗಣೇಶ್, ಈಗ ನಾನು ಹೇಳೋಕ್ಕಿಂತ ಮುಂಚೆ ಹೇಳ್ಬಿಟ್ರಿ ಅವ್ರು ಇದಾರೆ ಅಂದ್ರೆ ಹೀರೋ ಏನು ಮಾತಾಡಬಾರ್ದು. ಇದಾರೆ ಇಲ್ಲ ಅಂದ್ರೆ ಹಂಗೆ ಕಾಣಿಸ್ಕೊಂತಾರೆ ಅಲ್ವಾ? ಓಕೆ, ಅಂದ್ರೆ ಗಣೇಶನ್ ನೋಡೇ ಈ ಕ್ಯಾರೆಕ್ಟರ್ ಬರದ್ರ ಅಥವಾ ಕ್ಯಾರೆಕ್ಟರ್ ಬರೆದು ಗಣೇಶನ್ ಆಯ್ಕೆ ಮಾಡಿದ್ರ? ಬರದ ಮೇಲೆ ಆಯ್ತು. ಹೌದಾ? ಇದಕ್ಕೆ ಪಕ್ಕಾ ಸೂಟ್ ಆಗದ್ ಗಣಿ ಅಂತಾನೆ ಅನಿಸ್ತಾ. ಟೈಲರ್ ಅದೇ ಹೇಳ್ತಾರೆ, ಎಕ್ಸಾಕ್ಟ್ ಬಿಟ್ರೆ ಇಲ್ಲ ಅನ್ನೋ ತರ. ಗಣೇಶ್ ನಾಟ್ ನೋ ಕೃಷ್ಣ ಪ್ರಣಯ ಸಖಿ. ಓಕೆ, ದಟ್ ಕೈಂಡ್ ಆಫ್ ಸ್ಟೋರಿ ಇಟ್ ಈಸ್. ಗಣೇಶ್ ಇದನ್ನ ಕಾಂಪ್ಲಿಮೆಂಟ್ ಆಗಿ ತಗೊಳ್ತೀರಾ? ನಿಮ್ಮನ್ನು ನೋಡೇನೆ ಈ ಕ್ಯಾರೆಕ್ಟರ್ಗೆ 100% ಫ್ಲರ್ಟ್ ಯಾರಾದ್ರೂ ಮಾಡ್ತಾರೆ ಹುಡುಗಿಯರ ಜೊತೆಗೆ, ಹೀರೋಯಿನ್ ಜೊತೆಗೆ ಆನ್ ಸ್ಕ್ರೀನ್ ಅಂತ ಹೇಳಿದ್ರೆ ಅದು ಅಲ್ಲ. ನಿಮಗೆ ಈ ಸಿನಿಮಾಲಿ ಅವನೇನು ಫ್ಲರ್ಟ್ ಮಾಡ್ತಾನೆ ಅನ್ನೋದಕ್ಕಿಂತ ಕ್ಯಾರೆಕ್ಟ್ರಾಗಿ ನೋಡಿದ್ರೆ ನೀವು ತುಂಬ ಲವ್ ಆಗ್ಬಿಡುತ್ತೆ ಆ ಕೃಷ್ಣನ ಮೇಲೆ. ಆ್ಯಂಡ್ ನಿಮ್ಗೊಂದು ಸ್ಕ್ರಿಪ್ಟ್ ಮಾಡಿ ರೆಹಮಾನ್ ಅವರೇ, ಒಬ್ಬರು ಡೈರೆಕ್ಟ್ರು ಅದನ್ನು ಟೈಮ್ ಸ್ಪೆಂಡ್ ಮಾಡಿ 1.5-2 ವರ್ಷ ಸ್ಕ್ರಿಪ್ಟ್ ಮಾಡಿ ಇದನ್ನು ಗಣೇಶ್ ಅವರೇ ಮಾಡಬೇಕು, ಗಣೇಶ್ ಅವ್ರು ಮಾಡಿದ್ರೇ ಚೆನ್ನಾಗಿರೋದು ಅಂದ್ಬಿಟ್ಟು ಪಾಪ ಬರ್ತಾರಲ್ಲ, ಅವರು ಅಷ್ಟು ಟೈಮ್ ಕೊಟ್ಟಿರ್ತಾರೆ ನನಗೋಸ್ಕರ 2 ವರ್ಷ. ಸೊ ಅದಕ್ಕೆ ಫಸ್ಟು ಇಡೀ ತಂಡಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು. ನಮ್ಮ ಡೈರೆಕ್ಟ್ರು ಶ್ರೀನಿವಾಸ್ ರಾಜು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಟೈಲರ್ ಮೇಡ್. ಓಕೆ, ಕಥೆ ಆಗಿದ ತಕ್ಷಣ ಹೀರೋ ಯಾರು ಅಂದರೆ ಓಕೆ ಸಾರಿದ್ರೆ ಚೆನ್ನಾಗಿರುತ್ತೆ ಅಂತ ಬರ್ತಾರಲ್ಲ, ಅದಕ್ಕೆ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ನೀವು ಯಾವುದು ಬೇರೆ ಸಿನಿಮಾ ಆ್ಯಕ್ಟ್ ಮಾಡ್ತಿರ್ತೀರಾ, ಏನೋ ಬೇರೆ ಕೆಲಸ ಮಾಡ್ತಿರ್ತೀರ, ಬಟ್ ನಿಮ್ಮ ಪರವಾಗಿ ನಿಮಗೋಸ್ಕರ ಯಾರೋ ಒಬ್ರು ಸ್ಕ್ರಿಪ್ಟ್ ಮಾಡ್ತಾ ಕರೆಕ್ಟ್ ಅಲ್ವಾ? ಸೊ ಟೈಲರ್ ಮೇಡ್ ಅಂತ ಖುಷಿಯಾಗುತ್ತೆ ನನಗೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಟೈಲರ್ ಮೇಡ್ ಅಂದ್ಕೊಂಡೇನೋ ಹೇಳ್ತಿದ್ದಾರೆ, ಬಂದಿದ್ದಾರೆ, ನನ್ನ ಬೆಸ್ಟ್ ಹ್ಯಾಕ್ ಕೊಡ್ಬೋದು ಇದಕ್ಕೆ, ಈ ಸಿನಿಮಾಗೆ ಅಂತೇಳಿ. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ಓಕೆ ಗಣಿ, ಶ್ರೀನಿ ಸರ್ ಮೂವಿ ಅಂತ ಹೇಳಿದಾಗ ಒಪ್ಕೊಳ್ಳುವಾಗ ನಿಮ್ಮ ಮನಸ್ಸಿನಲ್ಲಿ ಹೇಗಿತ್ತು ಅಂತೇಳಿ? ಬಿಕಾಸ್ ದಂಡುಪಾಳ್ಯ ರಕ್ತ ಹರಿಸಿದವರು ಈಗ ಪ್ರೀತಿಯ ಮಳೆ ಸುರಿಸೋದಕ್ಕೆ ಬರ್ತಾ ಇದ್ದಾರೆ ಶ್ರೀನಿವಾಸ್ ಅವರು. ದಂಡುಪಾಳ್ಯದಲ್ಲಿ ಹಾಗೆಲ್ಲ ಬ್ಲೇಡ್ ಹಿಡ್ಕೊಂಡು ಚಾಕು ಹಿಡ್ಕೊಂಡು ಎಲ್ಲಿ ಬೇಕಲ್ಲಿ ಕತ್ಸಿಳೋದು ಅದನ್ನೆಲ್ಲ ತೋರಿಸಿದಂಥವ್ರು ನನಗೆ ಅಪ್ರೋಚ್ ಮಾಡೋರು, ನನ್ನ ಕೈಲಿ ಏನಾದರೂ ಬ್ಲೇಡ್ ಕೊಟ್ಬಿಟ್ರೆ ಏನಪ್ಪ ಕತೆ ಅಂತ ಅನ್ನಿಸ್ತಾ. ನನಗೆ ಫಸ್ಟ್ ಬಂದಿದೆ ರಾಜು ಅವರು ಅಂತ ಹೇಳಿದ ತಕ್ಷಣ ಏನೋ ಬೇರೆ ತಂದಿರ್ತಾರೆ ಅಂತ, ಅಂದರೆ ಲವ್ ಜಾನರ್ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಸೊ ಏನೋ ಬೇರೆ ಜಾನರ್ ತಂದಿರ್ತಾರೆ, ಬೇರೆ ಥರ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಈ ಸ್ಕ್ರಿಪ್ಟು ಹೇಳಿದಾಗ ಅಷ್ಟ ಕನ್ಯರು ಬಂದರು, ಸಖೀರ್ ಬಂದರು, ನಡೀತಾ ಇತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ, ಓಕೆ ರೆಗ್ಯುಲರ್ ಏನೋ ಹೇಳ್ತಿದ್ದಾರೆ ಅಂತ. ಬಟ್ ಆಫ್ಟರ್ 15-20 ಮಿನಿಟ್ಸ್ ದ ವೇ ಹಿ ನರೇಟೆಡ್, ಆ ನರೇಷನ್ನೇ ಬೇರೆ ಇತ್ತು. ಕಥೆ ಎಲ್ಲ ಆದಮೇಲೆ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ, ಬ್ಯೂಟಿಫುಲ್ ಅನಿಸ್ತು. ಆ ಟ್ವಿಸ್ಟ್ ಏನು ಚೆನ್ನಾಗಿ ಮಾಡಿದಾರಪ್ಪ ಇದು ಅಂತ ಒನ್ ಲೈನ್ ಹೇಳಿದಾಗ. ಸೊ ಇವ್ರು ಹೋದ್ಮೇಲೆ, ಇವರು ನರೇಟ್ ಮಾಡಿ ಹೋದ್ಮೇಲೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ ನಾನು. ಓಕೆ, ಇವರು ರಾಜು ಅವ್ರು ಬರ್ತಾರೆ ಅಂತ ಹೇಳಿದಾಗ ನನ್ನ ತಲೆಯಲ್ಲಿ ಒಂದು ಬಂತು, ಇವರೇನೋ ಬೇರೆ ಬರ್ತಾರೆ ಅಂತ. ಬಟ್ ಕತೆ ಸ್ಟಾರ್ಟ್ ಆದಾಗ ಇವ್ರೇನು ಅದೇ ಹೇಳ್ತಾರೆ ಅನಿಸ್ತು. 15 ಮಿನಿಟ್ಸ್ ಆದಮೇಲೆ
ಓಹ್ ಬೇರೆ ಏನೋ ಹೇಳ್ತಿದ್ದಾರೆ ಅನಿಸ್ತು. ಪ್ರೀ ಕ್ಲೈಮ್ಯಾಕ್ಸು ಆ ಥರ ಟೈಮಲ್ಲೆಲ್ಲ ನಿಜವಲ್ಲ ಇದು ಬೇರೆ ಟ್ವಿಸ್ಟ್ ಟರ್ನ್ ಕೊಟ್ಟಿದ್ದಾರೆ ಅನಿಸ್ತು. ಸೊ ನನ್ನ ಫಸ್ಟ್ ಇಂಪ್ರೆಷನ್ನು ನಿಜ ಆಯ್ತಲ್ಲ ಹಾಗಾದರೆ. ಕರೆಕ್ಟ್. ಕ್ರೈಮ್ ಇಲ್ಲದೆ ಇರ್ಬೋದು, ಬ್ಲೇಡ್ ಗಿಡಿ ಹಿಡಿದೇ ಇರ್ಬೋದು, ಏನೋ, ಬಟ್ ಆ ಇಂಪ್ರೆಷನ್ ಇತ್ತಲ್ಲ ಏನೋ ಬೇರೆ ತಂದಿರ್ತಾರೆ ಅಂತ. ಬೇರೆನೇ ತಂದಿದ್ದಾರೆ ಆ್ಯಂಡ್ ಬೇರೆನೇ ತೋರಿಸಿದ್ದಾರೆ. ಓಕೆ.